ನೋವು ನಿಜವಾದ ಪ್ರೀತಿಯೊಡನುಳ್ಳ ಸಿಂಹಪಾಲು. ಪ್ರೀತಿಯ ಬಹುತೇಕ ಪಾಲು ಬೇಕೆನಿಸುವಲ್ಲಿ ನೋವನ್ನು ಪಾಲು ಮಾಡಲಾಗದೆಂಬುದನ್ನು ಅರಿತಿರಬೇಕು. ನೋಯುವ ನೋವನ್ನು ಅಲ್ಲಗಳೆಯುವುದು ಪ್ರೀತಿಯನ್ನು ಒಲ್ಲೆನ್ನುವುದಕ್ಕೂ ಹೆಚ್ಚು ಹೇಯ. ವ್ಯಥೆಯನ್ನು ವ್ಯಥಿಸೆನೆನ್ನುವಲ್ಲಿ ಪ್ರೀತಿಯನ್ನು ನಿಜಕ್ಕೂ ಕಥಿಸಲಾಗದು. ವಿಷಯ ಬಂದಿದ್ದಕ್ಕೆ ಕೇಳಿದೆ. ಇಫ್ ಯು ಕಂಫರ್ಟಬಲ್ ಯು ಆನ್ಸರ್ ಮೀ, ಇಲ್ಲಾಂದ್ರೆ ನೋ ಪ್ರಾಬ್ಲಮ್. ಆ ಒಂದು ಅಪರ್ಣಾ ಮ್ಯಾಮ್ನ ಟ್ರಾಜಿಕ್ ಮೂಮೆಂಟ್ಸ್ ಟೈಮ್ನಲ್ಲಿ ಅದ್ರ ಜೊತೆಗೆ ಮತ್ತೊಂದು ಡಿಸ್ಟರ್ಬ್ ಆದಂಥ ವಿಜುವಲ್ಸ್ ಅಥವಾ ದೃಶ್ಯಗಳಂದರೆ ಅವ್ರ ಬ್ರದರ್ದು ಏನಾಗಿದೆ ಸರ್ ಪಾಪ ಅವ್ರಿಗೆ? ಅವರು ಹೀಸ್ ಬ್ಯಾಟ್ಲಿಂಗ್ ಪಾರ್ಕಿನ್ಸನ್ಸ್. ನಿಮಗೆ ಗೊತ್ತಿರುತ್ತೆ, ಅದು ನರವ್ಯೂಹದ ಒಂದು ಬೇನೆ. ಅದು ಅದನ್ನ ನರಕ ನೋಡಬೇಕು ಅಂದರೆ ಆ ಥರ ರೋಗಿಗಳನ್ನ ನೋಡಬೇಕು. ನಂಗೆ ಮೆಸೇಜ್ ಮಾಡಿದ್ರು ಸರ್, ನನ್ನ ಬ್ರದರ್ಗೆ ತುಂಬ ಹುಷಾರಿಲ್ಲ. ನಾನು ಇಂಟರ್ವ್ಯೂ ಕೇಳಿದಾಗಲೇ ಐ ಆಮ್ ಹ್ಯಾವಿಂಗ್ ದಟ್ ಮೆಸೇಜ್. ಹೌದು, ಬಟ್ ನಾವು ಅದನ್ನು ಗುರಾಣಿ ಥರ ಬಳಸ್ಕೊಂಡ್ಲು ಅವಳು ಅಷ್ಟೇ. ಯಾಕೆಂದರೆ ಜಗತ್ತಿನಿಂದ ಇದು ಏನು ದೊಡ್ಡ ಸುದ್ದಿ ಆಗಿಬಿಟ್ರೆ ಕಷ್ಟ ಆಗತ್ತೆ ಅನ್ನೋದು. ಹಾಗಾಗಿ ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಅವಳಿಗೆ ಮತ್ತೆ ವಾಪಸ್ಸು ವೇದಿಕೆಗೆ ಹೋಗಬೇಕು, ವಾಪಸ್ಸು ಕ್ಯಾಮೆರಾದ ಎದುರು ನಿಲ್ಬೇಕು, ಅದಿತ್ತು. ಅದನ್ನು ಮಾಡಿದ್ಲು ಕೂಡ. ಹೌದು, ಆಯಿತಾ. ಯಾವಾಗಿಂದ ಮಾಡಿದ್ಲು? ನಾನು ಇದು ಗೊತ್ತಾಗಿದ್ದು ನಮಗೆ ಜುಲೈ 22ರಲ್ಲಿ. ನವೆಂಬರ್ 22ರಿಂದ 24ನೇ ಈ ವರ್ಷದ ಫೆಬ್ರವರಿವರೆಗೂ ಎಡೆ ಬಿಡದೆ ಯಾವುದೇ ಕಾರ್ಯಕ್ರಮ ಆದರೂ ತಪ್ಪಿಸದೆ ಹೋಗಿದ್ದಾಳೆ. ನನಗೆ ಗೊತ್ತು, ನಾನು ಅವಳನ್ನು ಅಣಿಗೊಳಿಸಿ ಕಳಿಸ್ತಾ ಇದ್ದೆ. ಹಾಗೆ ಆಮೇಲೆ ಇದು ಪಥ್ಯ ಇರಬೇಕಿತ್ತು. ಅಲ್ಲಿ ಇಲ್ಲಿ ನೀರು ಕುಡಿಯೋದು, ಹಸಿ ತರಕಾರಿ ತಿನ್ನೋದು ತುಂಬ ಕಷ್ಟ ಆಗೋದು. ಎಲ್ಲದನ್ನು ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೆ ಬರೋವರೆಗೂ. ನನಗೆ ಕೆಲವು ಸಲ ಈ ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳ ಕಾರ್ಯಕ್ರಮಕ್ಕೆಲ್ಲ ಹೋಗ್ಬಿಟ್ರೆ ಆ ಗಣ್ಯರು ವೇದಿಕೆ 11 ಗಂಟೆಗೆ ಬರ್ತಾರೆ ಅಂದರೆ ಇವ್ರುಗಳನ್ನ ಕರ್ಕೊಂಡು ಹೋಗಿ 6 ಗಂಟೆಗೆ ಆ ಸೆಕ್ಯೂರಿಟಿಯ ಭದ್ರತಾ ವ್ಯವಸ್ಥೆಯ ನೆಪದಲ್ಲಿ ಕೂಡಿಟ್ಬಿಡ್ತಾರೆ. ಆಮೇಲೆ ಫೋನ್ ಸಂಪರ್ಕ ಸಾಧ್ಯ ಆಗೋದಿಲ್ಲ, ಜಾಮರ್ಗಳು ಹಾಕ್ಬಿಟ್ಟಿರ್ತಾರೆ. ಏನು ಮಾಡೋದು ಎಲ್ಲವುದು. ಆಮೇಲೆ ನನಗೆ ನನ್ನ ಗತಿ ಏನಮ್ಮ, ಅಯ್ಯೋ ಬಿಡ್ರಿ, ಇರೋದೇ ಅಲ್ಲೇ ಹೋಗ್ಬಿಟ್ರೆ ಎಷ್ಟು ಚಂದ, ಈ ರೀತಿ ಮಾತಾಡೋಳು. ಅವಳಿಗೆ ಲತಾ ಮಂಗೇಶ್ಕರ್ನ, ಶ್ರೀದೇವಿನ, ಅವ್ರಿಬ್ಬರ ಬಗ್ಗೆ ಅವ್ರು ಹುಟ್ಟಿದ್ದೇ ಹಾಡಕ್ಕಲ್ವ, ಹಂಗಿರಬೇಕು ನಾನು. ಅದಕ್ಕಿಂತ ಸಾರ್ಥಕ್ಯ ಏನಿದೆ? ಹಾಗಾಗಿ ಗೊತ್ತಿಲ್ಲ ಯಾಕೆ. ಆಮೇಲೆ ಹಾಸ್ಪಿಟ್ಲ್ಗೆ ಹೋದಾಗಲೂ ಅಷ್ಟೇ, ಡಾಕ್ಟರ್ ಹತ್ರ ನಾನೇ ತಮಾಷೆ ಮಾಡ್ತಿದ್ದೆ, ಹೀಗೆಲ್ಲ ಆಡ್ತಾಳಲ್ಲ ಡಾಕ್ಟ್ರ್, ಮೈ ಕೊಟ್ಬಿಡಿ ಎಲ್ಲ ಸರಿ ಹೋಗ್ಬಿಡುತ್ತೆ. ಎಸ್ ಸರ್, ಅಂದರೆ ಅವ್ರ ಅಣ್ಣನ ಬಗ್ಗೆ ಮಾತಾಡ್ತಿದ್ವಿ ನಾವು. ಅವ್ರಿಗೆ ನ್ಯೂರಾಲಜಿಕಲ್ ಪ್ರಾಬ್ಲಮ್ ಅಂತ ಕೇಳ್ಪಟ್ಟೆ. ಈಗ ಹೇಗಿದ್ದಾರೆ ಅವರು? ಇಲ್ಲ, ಅದು ಅದೇ ಪರಿಸ್ಥಿತಿ. ಅದಕ್ಕೆ ಗುಣವಾಗುವಂಥ ಕಾಯಿಲೆ ಅಲ್ಲ ಅದು. ಆಯಿತಾ, ಇರುವವರೆಗೂ ಅನುಭವಿಸ್ಬೇಕು. ತಮ್ಮ ಜೊತೆಗೆ ಇದ್ದಾರೆ ಅವರು? ಇಲ್ಲ ಸರ್, ನನ್ನ ಜೊತೆಗಿಲ್ಲ. ನನ್ನ ಸುಪರ್ದಿಯಲ್ಲಿ ಅಂದರೆ ನಾ ಈ ಕೂತಿದ್ದೀವಲ್ಲ ಈ ಮನೆಯಿಂದ ಈ ರಸ್ತೆಯ ಆಚೆಗೆ ಒಂದು ಮನೆ, ಬಾಡಿಗೆ ಮನೆ ಇಲ್ಲ. ಅವಳು ಅದನ್ನು ಹೇಳಿದ್ಲು, ಇಲ್ಲೇ ಇಟ್ಕೊಂಡು ಬಿಡೋಣ. ನನಗೆ ವೈಯಕ್ತಿಕವಾಗಿ ನಾನು ಜನರು ಕಷ್ಟಪಡೋದನ್ನು ನೋಡಲಾರೆ, ನನಗಾಗೋದಿಲ್ಲ. ಆಯಿತಾ, ನನಗೊಂದು ಚಿಕ್ಕ ಗಾಯವನ್ನು ನೋಡಲಾರೆ, ನನ್ನದೇ ರಕ್ತವನ್ನು ನಾನು ನೋಡಲಾರೆ. ಆದರೆ 2 ವರ್ಷ ಅವಳನ್ನ ನೋಡಬೇಕಾಯ್ತು. ಏನು ಮಾಡೋದು, ಕಷ್ಟ. ಸೊ ಅವರು ಅಲ್ಲಿ ಇದ್ದಾರೆ? ಅವ್ರು ಅಲ್ಲಿದ್ದಾರೆ, ಬಟ್ ಈ ವ್ಯವಸ್ಥೆ ಎಲ್ಲ ನನ್ನ ಕಡೆಯಿಂದ ನಡೆಯುತ್ತೆ, ನೋಡ್ಕೋಬೇಕು. ಓಕೆ. ಅಲ್ಲಿ ಜೊತೆಗೆ ಅವ್ರ ಜೊತೆಗೆ ಒಬ್ಬರು ಹೆಲ್ಪರ್ ಇದ್ದಾರೆ ಸಹಾಯಕ್ಕೆ ಅಂತ. ಇಲ್ಲಿಂದಲೇ ಊಟ ಎಲ್ಲ ಹೋಗುತ್ತೆ. ಅವ್ರಿಗೆ ಗೊತ್ತಾಯ್ತಾ ಸರ್, ತಂಗಿಗೆ ಇದಾಗಿದ್ದು ಗೊತ್ತಾಯ್ತಾ? ಅದು ಯಾರಿಂದಲೂ ನಾವು ಮುಚ್ಚಿಡ್ಲೇ ಇಲ್ಲ ಅವ್ರ ಹತ್ರ ಆಗಲಿ. ಆಯಿತಾ, ಹಾಗೆ ಇದ್ದ ಹಿ ಕುಡ್ ಅಂಡರ್ಸ್ಟ್ಯಾಂಡ್. ಅದೇನು ಗೊತ್ತಾ, ಅದು ನರದ ಪ್ರಾಬ್ಲಮ್ ಆದರೂ ಕೂಡ ಅದು ದೇಹವನ್ನು ಇಟ್ಟಾಡಿಸುತ್ತೆಯೇ ಹೊರತು ಮನಸ್ಸು ಚೆನ್ನಾಗೇ ಇರುತ್ತೆ. ಅಂದರೆ ಇವ್ರುಗಳಿಗೆ ಏನಾಗ್ತಿದೆ ಅನ್ನೋದು ಪೂರ್ತಿ ಅರಿವಿರುತ್ತೆ, ಆದರೆ ಕೈಯಲ್ಲಾಗೋದಿಲ್ಲ. ಶಕ್ತಿ ಇರೋದಿಲ್ಲ ಅನ್ನೋದಕ್ಕಿಂತ ಅದು
ದೇಹವನ್ನ ಕುಲುಕ್ತಾ ಇರುತ್ತೆ. ಕುಲುಕ್ತಾ ಇರುತ್ತೆ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಈ ಮಲೆನಾಡಿನ ಕಡೆ ಗಣ ಬರುತ್ತೆ ಮೈ ಮೇಲೆ ಅಂತಾರಲ್ಲ, ದೇವರು ಬರುತ್ತೆ, ಆ ರೀತಿ ಕುಣಿತಾ ಇರುತ್ತೆ ದೇಹ. ಅದಕ್ಕೆ ಸರ್ ಕ್ಯೂರು ರೆಮಿಡಿ ಇಲ್ಲ ಅದಕ್ಕೆ ಏನೂ ಇಲ್ಲ. ಕಂಟ್ರೋಲ್ ಅಂದ್ರೆ ಅದಕ್ಕೆ ಮಾತ್ರೆಗಳು ತಗೋಬೇಕು. ಆಮೇಲೆ ಯಾವುದೇ ನರವ್ಯೂಹದ ಕಾಯಿಲೆಯ ಮೇಲೆ ನೀವು ಮಾತ್ರೆ ಹಾಕಿದ್ರೆ ಅದು ದೇಹ ಸ್ವಲ್ಪ ದಿನಕ್ಕೆ ಅದು ಒಗ್ಗಿಬಿಡುತ್ತೆ. ಆಮೇಲೆ ಮಾತ್ರೆಯ ಡೋಸೇಜ್ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಕಡಿಮೆ ಹಾಕೊಂಡು ಮೈ ಮಾತ್ರೆಗಳು ದೇಹದ ಉಳಿದ ವ್ಯವಸ್ಥೆಯ ಮೇಲೆ ದುಷ್ಪರಿಣಾಮ ಬೀರುತ್ತವೆ. ಇವುಗಳೆಲ್ಲ ಇದ್ದಿದ್ದೇನೆ. ಎಸ್ ಸರ್. ಈಗ ನಮ್ಮ ಅಪರ್ಣಾ ಮೇಡಮ್ ತಮ್ಮ ತಾಯಿ ಬಗ್ಗೆ ಮಾತಾಡೋದು, ಅತ್ತೆ ಸೊಸೆ ಹೇಗಿರೋರು ಸರ್ ಅವರು? ಅಯ್ಯೋ, ಅತ್ತೆ ಸೊಸೆ ಅಂದ್ರೆ ಅದು ಅಮ್ಮ ಮಗಳೇ, ಬಿಟ್ಟು ಬಿಡದ ಬಂಧ ಅದು. ಹೌದು, ಎಷ್ಟು ಸುಲಭವಾಗಿ ಸುರಳಿತವಾಗಿ ಹೊಂದ್ಕೊಂಡ್ಲು ಅಂದ್ರೆ ನನಗೆ. ಆಮೇಲೆ ನಾನು ಇವಳು ಜಗಳ ಆಡಿದ್ರೆ ಅವರಿಬ್ರು ಒಂದಾಗ್ಬಿಟ್ಟು ಹಂಗೆ ಇರೋದು ಅತ್ತೆ ಸೊಸೆ. ನಾನು ನಮ್ಮ ಅಮ್ಮಂಗೆ ಹೇಳ್ತಿದ್ದೆ, ನೀನು ನನಗೆ ಸತ್ತಾನೆ ಸಪೋರ್ಟ್ ಮಾಡಬೇಕು. ಇಲ್ಲ, ಅವಳು ಏನು ಮಾಡಿದ್ರು ಸರಿ, ಮುದ್ದು ಆ ಥರ. ಆಮೇಲೆ ನನ್ನಮ್ಮ ಇನ್ನೂ ಒಂದು ಮಾತು ಹೇಳೋರು, ನೀ ಹೋಗು ಎಲ್ಲಿ ಗವರ್ನರ್ ಎದುರುಗಡೆ ಮಾತಾಡ್ಬಾ ಹಾಗೆ, ಈ ಥರ ಎಲ್ಲ ಇತ್ತು. ಇವತ್ತಿನ ದಿನ ನಾನು ನಿಮ್ಮೆಲ್ಲರ ಎದುರುಗಡೆ ಇಬ್ರು ನೋಡ್ಬೇಕಷ್ಟೇ. ಇಲ್ಲ, ನೋಡ್ತಿದ್ದಾರೆ ಸರ್, ಅವ್ರು ಡೆಫಿನೆಟ್ಲಿ ನೋಡ್ತಾ ಇದ್ದಾರೆ, ನನಗಂತೂ ನಂಬಿಕೆ ಇದೆ. ಅಂಡ್ ನಮ್ಮ ಅಪರ್ಣಾ ಮೇಡಮ್ಗೆ ಮಹಾರಾಜನ್ ತುಂಬಾ ಇಷ್ಟಪಡೋರಂತ, ನಿಮ್ಮ ಅಡಿಗೆಗಳನ್ನ ನೀವು ಮಾಡ್ತಿದ್ದ ಕೈ ರುಚಿನ ತುಂಬಾ ಇಷ್ಟಪಡೋರಂತೆ. ಏನ್ ತುಂಬಾ ಇಷ್ಟ ಆಯ್ತು ಸರ್? ಇಲ್ಲ, ಒಂದು ಅವಳು ಎಲ್ಲದರಲ್ಲೂ ಸರಿ, ಹೆಣ್ಣು ಎಲ್ಲ ಓಕೆ, ತುಸು ನಾಟ್ ಓಕೆ ಅನ್ನೋ ಹಾಗೆ. ಅವಳಿಗೆ ಅಡುಗೆಯಲ್ಲಿ ಒಂದು ಚೂರು ಆಸಕ್ತಿ ಇರಲಿಲ್ಲ. ಓಕೆ, ಆಯ್ತಾ, ಅದು ನನಗೆ ಸಮಸ್ಯೆಯೇ ಆಗಲಿಲ್ಲ. ಯಾಕೆಂದ್ರೆ ನನಗೆ ತುಂಬಾ ಇಷ್ಟ ಅದು. ನಿಮ್ಗೆ ಹೆಂಗೆ ಅಷ್ಟು ಒಳ್ಳೆ ಕಲಿಕೆ ತಾನಾಗೆ ಬಂದಿರೋದು. ಯಾವುದನ್ನು ಕಲೀಲಿಕ್ಕಾಗೋದಿಲ್ಲ, ಆಗೋದೇ ಇಲ್ಲ ಅದು. ಅಕಸ್ಮಾತ್ ನೀವು ಕಲಿತ್ರೂ ಕೂಡ ಏನಾಗತ್ತೆ, ಒಲಿಯಲ್ಲ. ಅದನ್ನು ಒಲಿಸಿಕೊಂಡ್ರೂ ಸಹ ಬರೀ ನೀವು ಸೇಮ್ ರೆಸಿಪೀಸ್, ಅದೇ ಸಿದ್ಧ ಮಾದರಿಯ ಅಡುಗೆ ಮಾಡ್ತೀರಾ. ಸರ್ ಏನೇನು ಕುಕ್ ಮಾಡ್ತೀರಾ ಸರ್? ಮೇಡಮ್ ಏನ್ ಇಷ್ಟ ಆಯ್ತು ನೀವು ಕುಕ್ ಮಾಡಿ? ನನ್ಗೆ ರೆಸಿಪಿ ಅನ್ನೋದೇ ಇಲ್ಲ, ಆ ಕ್ಷಣಕ್ಕೆ ಏನ್ ಸಿಗುತ್ತೆ ಅದು. ಅಲ್ಲ, ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಎಲ್ಲಾ ತರದ್ದು. ನಾನು ಎಲ್ಲಾದ್ರೂ ಹೊರದೇಶಕ್ಕೆ ಹೋಗಿ ಬಂದ್ರೆ ಅಲ್ಲಿದೇನೋ ಡೆಲಿಕೆಸಿ, ಅದನ್ನ ಕಲ್ತ್ಕೊಂಡ್ ಮಾಡೋದಲ್ಲ. ಅಲ್ಲಿ ನಂಗೆ ನೋಡ್ತಿದ್ದ ಹಾಗೆ ಇದ್ರಲ್ಲಿ ಫೈನಲಿ ಏನ್ ಗೊತ್ತಾ, ಮನುಷ್ಯನಿಗೆ ನಮಗೆ ಎಷ್ಟು 4-5 ರುಚಿ ಗೊತ್ತಲ್ವಾ? ಉಪ್ಪು, ಹುಳಿ, ಖಾರ, ಸಿಹಿ, ಒಗರು ಅಷ್ಟೇ. ಇದು ಯಾವುದನ್ನು ಯಾವ ಪ್ರಮಾಣದಲ್ಲಿ ಹಾಕಬೇಕು ಅಂತ ನಿಮ್ಗೆ ಗೊತ್ತಾಗಿ ಹೋದ್ರೆ ಏನನ್ ಬೇಕಾದ್ರೂ ಮಾಡ್ಬೋದು. ಮೇಡಮ್ಗೆ ಏನು ಇಷ್ಟ ಆಯ್ತು ಸರ್ ಮಾಡೋದು? ಅವಳಿಗೆ ನಾನು ಮಾಡಿದ್ರೆ ಪೊಂಗಲ್ ತುಂಬಾ ಇಷ್ಟಪಡೋಳು. ಆಮೇಲೆ ಬಿಸಿಬೇಳೆಬಾತ್ ಬರೋದು, ಅವೆರಡು ತುಂಬಾ ಇಷ್ಟ. ಉಪ್ಪಿಟ್ಟು ಇಷ್ಟ. ಬಟ್ ಅವತ್ತೊಂದಿನ ಮಾಡಿದ್ರಲ್ಲ, ಹಂಗೆ ಮಾಡಿ ಬರ್ತಿರ್ಲಿಲ್ಲ. ಆಮೇಲೆ ಎಷ್ಟೋ ಸಲ ನನ್ನ ಅಡುಗೆಗಳಿಗೆ ಹೆಸರೇ ಇರುತ್ತಾ ಇರಲಿಲ್ಲ. ಯಾಕೆಂದ್ರೆ ಏನ್ ಸಿಗತ್ತೆ ಅದು ಹಾಕಿ ಏನೋ ಮಾಡುವುದು. ಅಮ್ಮನಿಗೆ ಏನು ಇಷ್ಟ ಆಯ್ತು ನೀವು ಮಾಡೋ ಅಡುಗೆ? ನಮ್ಮಮ್ಮನಿಗೆ ನನ್ನಮ್ಮನಿಗೆ ತುಂಬಾ ಕುರುಕುಲ್ ತಿಂಡಿ ಎಲ್ಲ ಮಹಾ ಇಷ್ಟ. ಅದನ್ನ ಅವಾಗ ಆಮೇಲೆ ಹಬ್ಬಗಳು ಬಂದ್ರೆ ಅವತ್ತಿನ ಖಾದ್ಯ ಎಲ್ಲ, ಭಕ್ಷ್ಯ ಎಲ್ಲ ನಾನೇ ಮಾಡುವನು. ಹಾಗಾಗಿ ತುಂಬಾ ಇಷ್ಟಪಟ್ಕೊಂಡು ತಿನ್ನುವರಪ್ಪ. ಇವಳಂತೂ ತುಂಬಾ ವಂಡರ್ಫುಲ್ ಸರ್. ಯಾವಾಗಲೂ ಒಂದು ಮನೆ ಕಟ್ಟಬೇಕಾದ್ರೆ, ಅದರಲ್ಲೂ ಮದುವೆ ಆದಮೇಲೆ ಆ ಗಂಡ ಹೆಂಡತಿ ಬಾಂಡಿಂಗ್ ಏನಿದೆ ಅದು ಇನ್ನಷ್ಟು ಗಟ್ಟಿ ಆಗುತ್ತೆ ಅಂತ ಕೇಳಿದ್ದೀನಿ ಸಾಮಾನ್ಯವಾಗಿ. ಹೌದು. ಅಂದರೆ ಒಂದೊಂದು ವಿಚಾರದ ಚರ್ಚೆಯಿಂದ ಹಿಡಿದು ಪ್ರತಿಯೊಂದರಲ್ಲಿ. ಸೊ ಈ ಮನೆ ಕಟ್ಟೋ ಸಂದರ್ಭ, ಯಾಕೆ ನೀವಾಗಲೇ ಹೇಳಿದ್ರಿ ಅಮ್ಮನ ಒಂದು ಕೋರಿಕೆ ಇತ್ತು, ಅದನ್ನ ಮೇಲೆ ಈ ಮನೆ ಕಟ್ಟಿದ್ದು ಅಂತ. ಈ ಮನೆ ಕಟ್ಟೋ ಗಳಿಗೆಗಳು, ಸಂದರ್ಭಗಳು, ಅವತ್ತಿನ ನಿಮ್ಮ ಗಂಡ ಹೆಂಡತಿಯ ಒಂದು ಪ್ರೀತಿಯ ಮಾತುಗಳು, ವಾದಗಳು? ಇಲ್ಲ, ಅವಳು ಮನೆಯ ವಿಚಾರದಲ್ಲಿ ಒಂದಿಷ್ಟು ಹಸ್ತಕ್ಷೇಪ ಮಾಡಲಿಲ್ಲ. ಆಯ್ತಾ. ಆಮೇಲೆ ಇದು ಈಗ ಆರ್ಕಿಟೆಕ್ಚರ್ ಇದೆಯಲ್ಲ, ನಿಮಗೆ ಈ ನಕಾಶೆ, ಡ್ರಾಯಿಂಗ್ ಅಥವಾ ಪ್ಲಾನ್ ಅಂತೀವಲ್ಲ, ಅದು ಒಂದು ಭಾಷೆ ಇದ್ದ ಹಾಗೆ. ಇಟ್ಸ್ ನಥಿಂಗ್ ಬಟ್ ಲ್ಯಾಂಗ್ವೇಜ್. ಅದನ್ನು ನೀವು ಕಲಿದೇ ಇದ್ರೆ ಏನು ಮಾಡಿದ್ರೂ ಅರ್ಥ ಆಗೋದಿಲ್ಲ. ಸೊ ಅವಳಿಗೆ ಕಲಿಯುವಷ್ಟು ಪುರ್ಸೊತ್ತೂ ಇರಲಿಲ್ಲ. ಹಾಗಾಗಿ ಯಾವುದ್ರಲ್ಲೂ ಹಸ್ತಕ್ಷೇಪ ಮಾಡಲಿಲ್ಲ. ಒಂದೇನು ಹೇಳಿದ್ದು ಅಂದರೆ, ನಾನು ಇಷ್ಟು ಕಾಲ ತಗೊಳುತ್ತೆ ಅಂದರೆ ಇವ್ರುಗಳು ಮಾಡೋದು ಬಿಡೋದಿಲ್ಲ ಅಂದ್ಬಿಟ್ಟು ನಾನು ಕಡಿಮೆ ಅವಧಿ ಹೇಳಿಬಿಟ್ಟು ಮತ್ತೆ ಹೆಚ್ಚಿಸ್ಕೊಂಡು 4 ವರ್ಷ ಆಯಿತು.
ಆಮೇಲೆ ಮಹಾ ಸಂತೋಷ ಪಟ್ಲು. ಆಮೇಲೆ ಅವಳಿಗೆ ಈ ಮನೆ ಬಗ್ಗೆ ದೊಡ್ಡ ಗರ್ವ ಇತ್ತು. ಆಮೇಲೆ ಇಂಡಸ್ಟ್ರೀಲಿ ಇದ್ರ ಬಗ್ಗೆ ತುಂಬ ಜನ ಮಾತಾಡ್ತಾರೆ ಅನ್ನೋದೆಲ್ಲ ಇತ್ತು. ಆಮೇಲೆ ಈ ಗೃಹ ಪ್ರವೇಶ ಎಲ್ಲ ಆದಮೇಲೆ ಎಲ್ರೂ ಕರಿತೀನಿ ಅಂತ ಹೇಳಿದ್ಲು. ಆಮೇಲೆ ಅದು ಯಾಕೆ ಕೈ ಬಿಟ್ಲೋ ಗೊತ್ತಿಲ್ಲ. ಅವಳಿಗೆ ಇನ್ನೊಂದೇನೆಂದರೆ ಈ ಮನೆ ನೋಡಿ ತನ್ನ ಮೇಲೆ ದೃಷ್ಟಿಯಾಗಿದೆ ಅನ್ನೋ ಒಂದು ಭಾವನೆ ಇತ್ತು, ಆಯಿತಾ. ಹಾಗಾಗಿಯೇ ತನಗೆ ಕಾಯಿಲೆ ಬಂತು, ಈ ರೀತಿಯ ಭಾವನೆಗಳಿದ್ವು. ಅದನ್ನು ನಾನು ಯಾವತ್ತೂ ನಂಬೋನಲ್ಲ, ಆದರೆ ಅವಳ ವೈಯಕ್ತಿಕ ಅಭಿಪ್ರಾಯ ಅದು. ನನಗೂ ಅವಳಿಗೂ ಅಲೋಪತಿ ಆಯುರ್ವೇದದಷ್ಟು ವ್ಯತ್ಯಾಸ. ನಾನು ಪೂರ್ತಿ ಅಲೋಪತಿ, ಅವಳಾತಿರಿ. ಓಕೆ ಸರ್, ಈ ಪೂಜೆ ಎಲ್ಲ ಮಾಡ್ತಿದ್ರಿ ಇದು ಅಂತ ಹೇಳಿದ್ರೆ, ಅಂದರೆ ಔಟ್ ಆಫ್ ಕ್ಯೂರಿಯಾಸಿಟಿ ಕೇಳ್ತಾ ಇದ್ದೀನಿ, ಈ ಶಾಸ್ತ್ರಗಳನ್ನೆಲ್ಲ ನಂಬೋದು ಈ ಥರದ್ದೆಲ್ಲ ಇತ್ತ ಸರ್? ತುಂಬ ನಂಬೋಳು, ತುಂಬ ಅಂದರೆ ತುಂಬ. ಎಲ್ಲೂ ಯಾವ ಜಾತಕದಲ್ಲೂ ಶಾಸ್ತ್ರದಲ್ಲೂ ಈ ಗಂಡ ಅಂತರ ಇದೆ, ಈ ಥರದ್ದಿದೆ, ಯಾವುದು ಹಿಂಟಿಲ್ಲ? ಇಲ್ಲ, ನನಗೆ ಗೊತ್ತಿರುವ ಹಾಗೆ ಯಾರೂ ಹೇಳಲಿಲ್ಲ. ಆಮೇಲೆ ಅವ್ರುಗಳು ಕೂಡ ಇದ್ರೂ ಕೂಡ ತಿಳಿಸ್ಬಾರ್ದು, ಅದು ಏನೋ ಇತ್ತು. ಆದರೆ ನನ್ನ ಜಾತಕವನ್ನು ಅವಳೇ ತೋರಿಸಿದ್ಲು. ಏನೋ ಕುಜರಾಹು ಶಾಂತಿ ಆಗಬೇಕು ಅಂತಿತ್ತು, ಕುಟುಂಬ ಸ್ಥಾನಕ್ಕೆ ಸಮಸ್ಯೆ ಇದೆ ಅಂತ ಯಾರೋ ಹೇಳಿದ್ರು. ಏನೇನು ಬೇಕೋ ಅಷ್ಟು ಮಾಡಿಸಿದ್ವಿ. ಆಮೇಲೆ ಅವಳು ಹೊರಟಿದ್ದು ಗುರುವಾರ. ಆ ಗುರುವಾರಕ್ಕೆ 5 ಗುರುವಾರದ ಹಿಂದೆ ಯಾರೋ ಒಬ್ಬರು ಹಕೀಮರು ಬಂದರು ಮನೆಗೆ. ತಾವಾಗೆ ಹುಡುಕೊಂಡು ಬಂದರು, ಇಲ್ಲೇ ಕೂತಿದ್ರು, ಆಯಿತಾ. ಅವ್ರುಗಳು ಅಂತಷ್ಟು ಹೇಳಿದ್ರು. ಆಮೇಲೆ ಗುರುದರ್ಶನ ಮಾಡಿ ಅಂದರು, ಎಲ್ಲದೂ ಮಾಡಿದ್ವಿ. ಬಟ್ ಈ ಸಮಯದಲ್ಲಿ ಒಂದಷ್ಟು ಪವಾಡ ಸದೃಶವಾದ ಸಂಗತಿಗಳು ನಡೆದವು. ಅಂದರೆ ಇಲ್ಲಿ ನಿಮಗೆ ಜನತಾ ಬಜಾರ್ ಪಕ್ಕದಲ್ಲಿ ಒಂದು ಅರ್ಕ ಗಣಪತಿ ದೇವಸ್ಥಾನ ಅಂತ ಮೆಜೆಸ್ಟಿಕ್. ಹೌದು, ಅದು ಮೊದಲ ಸಲ ಆಸ್ಪತ್ರೆ ಸೇರಿದಾಗ ಅದು ಕೀಮೊಥೆರಪಿ ಎಲ್ಲ ಆದಮೇಲೆ ಸುಧಾರಿಸ್ಕೊಳ್ಳೇ ಇಲ್ಲ. 1-1.5 ತಿಂಗಳು. ನಾನು ಬೆಳಿಗ್ಗೆ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಬಂದರೆ ಮತ್ತು ಸಾಯಂಕಾಲ ನಾನು ಹಾಸ್ಪಿಟಲ್ ಅವ್ರಿಗೆ ಹೇಳ್ತಿದ್ದೆ, ನಂಗೊಂದು ರೂಮ್ ಕೊಂಡ್ಕೊಂಡ್ಬಿಡ್ತೀನಿ, ಇಲ್ಲೇ ಇದ್ಬಿಡ್ತೀವಿ ಇಬ್ರು ಅಂತ ತಮಾಷೆಗೆ ಹೇಳ್ತಿದ್ರು. ಅದೊಂಥರ ಪವಾಡದ ರೀತಿಯಲ್ಲಿ 2 ತಿಂಗಳಾದಮೇಲೆ ಎಷ್ಟರ ಮಟ್ಟಿಗೆ ಸುಧಾರಿಸ್ಕೊಂಡ್ಲು ಅಂದರೆ ಮತ್ತೆ ವೇದಿಕೆ ಹತ್ತಿದ್ಲು, ಎಲ್ಲದೂ ಮಾಡಿದ್ಲು, ಅದೆಲ್ಲ ನಡೀತು. ಆ ಸಮಯದಲ್ಲಿ ಆಸ್ಪತ್ರೆಯಲ್ಲಿ ಇದ್ದಾಗ ಅವಳಿಗೆ ನನಗೆ ಯಾವುದೋ ಗಣೇಶ ದರ್ಶನ ಆಗ್ತಿದೆ, ಗಣೇಶನ ದರ್ಶನ ಆಗ್ತಿದೆ ಅಂತ ಹೇಳೋಳು. ಆಮೇಲೆ ಒಂದು ದಿನ ಗಹನವಾಗಿ ಆ ಕುರಿತು ಚಿಂತಿಸಿ, ನನಗೆ ಅದು ಅನಿಸುತ್ತೆ, ನಾನು ಚಿಕ್ಕನ್ನಲ್ಲಿ 5ನೇ ಕ್ಲಾಸ್ನಲ್ಲಿದ್ದಾಗ ಅಲ್ಲಿಗೆ ಹೋಗಿದ್ದೆ, ಅಲ್ಲಿ ಕರ್ಕೊಂಡು ಹೋಗ್ತೀರಾ, ಅವಾಗ ನಡೀಲಿಕ್ಕೆ ಆಗ್ತಿರ್ಲಿಲ್ಲ. ಅಂದರೆ ಇದು ಆ ದೇಹ ಎಷ್ಟು ನಿತ್ರಾಣವಾಗಿತ್ತು ಅಂದರೆ ತಲೆ ನಡುಗೋದು, ಹೆಜ್ಜೆ ಇಡೋಕ್ಕಾಗ್ತಿರ್ಲಿಲ್ಲ. ಅಂಥ ಪರಿಸ್ಥಿತಿನಲ್ಲಿ ಅವಳನ್ನು ಅಲ್ಲಿ ಕರ್ಕೊಂಡು ಹೋದೆ. ಆಮೇಲೆ ಈ 2-3 ಹಿತೈಷಿಗಳಿದ್ದಾರೆ, ಅವ್ರುಗಳು ಜೊತೆಗೆ ಬಂದರು. ನನಗೆ ಪರಮಾಶ್ಚರ್ಯದ ಸಂಗತಿ ಏನು ಅಂದರೆ, ಅಲ್ಲಿವರೆಗೂ ಆಗದೇ ಇದ್ದಿದ್ದು ಮೊದಲನೇ ಸಲ ಹೆಜ್ಜೆ ಮಕ್ಕಳಿಡ್ತಾರಲ್ಲ ಹಾಗೆ ಮೊದಲಿನ ಹೆಜ್ಜೆ ಹಾಗೆ ಹೋಗಿ ಪ್ರದಕ್ಷಿಣೆ ಮಾಡ್ಕೊಂಡು ಬಂದಳು. ಆಮೇಲೆ ಸುಧಾರಿಸ್ಲು ಪೂರ್ತಿ. ಹೀಗೆ ಎಷ್ಟೊಂದು ಆಗಿಬಿಟ್ಟಿದೆ, ನನಗೆ ಆಶ್ಚರ್ಯ ಆಗತ್ತೆ. ಆಮೇಲೆ ಈ ವರ್ಷದ ಮೇ ತಿಂಗಳಿನಲ್ಲೇ ಆಗಲಿ ನನಗೆ ಶ್ರೀಧರ ಸ್ವಾಮಿಗಳು ದರ್ಶನಕ್ಕೆ ಬಾ ಅಂತಿದ್ದಾರೆ, ಹೋಗೋಣ. ಆವಾಗ ಪರಿಸ್ಥಿತಿ ತುಂಬ ಬಿಗಡಾಯಿಸಿತ್ತು, ತೊಡೆ ನೋವು ಅನ್ನೋದು ವಿಪರೀತವಾಗಿತ್ತು. ಅಂಥ ಪರಿಸ್ಥಿತಿಲಿ ಹೋಗಿ ಅಲ್ಲಿ ತೀರ್ಥಸ್ನಾನ ಮಾಡಿದ್ವಿ. ನಮ್ಮ ಎಣಿಕೆಯ ಪ್ರಕಾರ ಅವತ್ತು ಶಿವಮೊಗ್ಗದಲ್ಲಿ ತಂಗಿ ಮಾರನೇ ದಿನ ವಾಪಸ್ ಬರಬೇಕು ಅಂತಿತ್ತು. ಆ ತೀರ್ಥಸ್ನಾನ ಆಗ್ತಿದ್ದ ಹಾಗೆ ಅದೊಂಥರ ಚಿನುಕುರುಳಿ ಥರ ಆಗಿಬಿಟ್ಟಿತ್ತು, ಉತ್ಸಾಹದ ಚಿಲುಮೆ ಥರ. ಅವತ್ತು ಒತ್ತಾಯ ಮಾಡಿ ರಾತ್ರಿನೇ ಮನೆ ಕರ್ಕೊಂಡ್ಬರಲ್ಲ. ನಾನು ಅಂದ್ಕೊಂಡೆ, ಏನೋ ನಡೆದೇ ಹೋಯ್ತಲ್ವಾ ಅಂತ. ಮಾರನೇ ದಿನ ಮತ್ತೆ ಯಥಾ ಪ್ರಕಾರ ಅದೇ ಸ್ಥಿತಿ. ಸೊ ಯಾವುದನ್ನು ನಂಬಬೇಕು, ಯಾವುದನ್ನು ನಂಬಬಾರ್ದು. ಈಗ ಈ ರೀತಿಯ ಗಂಡಾಂತರಗಳು ಬಂದಾಗಲೇ ನಾವು ಈ ನೆಲದಾಚೆಗಿನ ಇನ್ನೊಂದು ಶಕ್ತಿಯನ್ನು ಹುಡುಕೊಂಡು ಅಲ್ಲಿಂದ ನಮಗೇನಾದರೂ ಆಗುತ್ತೆ ಅಂತ ಹೆಚ್ಚು ನಂಬ್ತೀವಿ ಅನಿಸುತ್ತೆ. ಆದರೆ ಇವಳು ಯಾವತ್ತೂ ಆ ದೈವತ್ವದಲ್ಲಿ ನಂಬಿಕೆಯನ್ನಿಟ್ಟವಳು. ಎಷ್ಟೇ ಕಷ್ಟವಾಗಲಿ ಪೂಜೆ ಮಾಡಿದೆ, ತುಳಸಿ ಪೂಜೆ ಮಾಡಿದೆ, ಬಾಗಿಲು ಪೂಜೆ ಮಾಡಿದೆ, ರಂಗೋಲಿ ಇಡದೆ,
ಮನೆಯಿಂದ ಹೊರಟವಳೇ ಅಲ್ಲ. ಕೆಲವು ಸಲ 6 ಗಂಟೆಗೆ ಪಿಕಪ್ ಇದೆ ಅಂತ ಹೇಳಿದ್ರೆ 4 ಗಂಟೆ 3 ಗಂಟೆಗೆ ಎದ್ಬಿಟ್ಟು ಮಾಡೋಳು. ಸೊ ಕೆಲವು ಸಲ ಅನ್ಸೋದೇನೆಂದರೆ ಇಷ್ಟು ಸಾತ್ವಿಕವಾಗಿ ಬದುಕಿದ ಹೆಣ್ಣಿಗೆ ಈ ಬಗೆಯ ಏನು ಮಾಡ್ತೀರಿ, ಇದಕ್ಕೆಲ್ಲ ಕರ್ಮದ ಉತ್ತರ ಅಂತ ಹೇಳ್ತಾರೆ. ದಿನಚರಿ ಹೇಗಿರೋದು ಶೂಟಿಂಗ್ ಇಲ್ಲದೆ ಇದ್ದಾಗ ಮೇಡಮ್ದು? ಶೂಟಿಂಗ್ ಇಲ್ಲದೆ ಇದ್ದಾಗ ಮಹಾ ನಿದ್ದೆ ಪ್ರಿಯೆ. ನಾನು ಈ ವೈದ್ಯರುಗಳಲ್ಲಿ ಹೇಳಿದಾಗ ನಿದ್ದೆ ಮಾಡಿ ಅಂತೆಲ್ಲ ಹೇಳಿದ್ರೆ ಮಾಡಿರೋದೇ ಅದಲ್ವಾ. ಆಯ್ತಾ, ಬೆಳಗ್ಗೆ ಪೂಜೆ ಮಾಡಿಸ್ಬಿಟ್ಟು ಮಾಡಿಕೊಂಡು ತಿಂಡಿ ತಿಂದ್ಬಿಟ್ಟು ಮಲಗಿದ್ರೆ ಎದ್ದಾಗ ದರ್ಶನ, ಆ ರೀತಿ ಅಷ್ಟೆ. ಆಮೇಲೆ ತನ್ನ ದೇಹವನ್ನು ಚೆನ್ನಾಗಿ ಕಾಪಿಟ್ಕೊಂಡಿದ್ಲು, ಆರೈಕೆ ಮಾಡ್ಕೊಳ್ಳೋಳು, ವ್ಯಾಯಾಮ ಅದೆಲ್ಲದೂ ಇತ್ತು. ವ್ಯಾಯಾಮ ಇತ್ತು, ಅದು ನನ್ನಷ್ಟಲ್ಲದೆ ಇದ್ರೂ ಇತ್ತು. ಊಟ ತಿಂಡಿ ಯಾವ ಥರದ್ದು ಇಷ್ಟಪಡೋರು? ನಮ್ಮನೇಲಿ ಇವತ್ತಿಗೂ ನಾನು ಒಪ್ಪತ್ತಿನ ಊಟ ಅಂದರೆ ಮಧ್ಯಾಹ್ನ ಅಡುಗೆ ಮಾಡಿದ್ರೆ ಸಾಯಂಕಾಲ ದಿನಕ್ಕೆ ಒಂದೇ ಸಲ ಅಡುಗೆ ಮಾಡೋದು, ರಾತ್ರಿಗೆ ಏನೂ ಇಲ್ಲ. ಹಾಗಾಗಿ ಒಂದು ರೀತಿಲಿ ಅನುಕೂಲನೇ ಆಯಿತು. ಯಾಕೆಂದರೆ ನಾವು ಒಲೆ ಹಚ್ಚುವ ಪ್ರಮೇಯವೇ ಇಲ್ಲ. ಅವಳು ಏನು ಹಸಿ ತರಕಾರಿ, ಬೇಯಿಸಿದ ತರಕಾರಿ, ಹಣ್ಣು ಆ ಥರನೇ ಇಷ್ಟಪಡ್ತಾ ಇದ್ದದ್ದು. ಮಧ್ಯಾಹ್ನ ಮಾತ್ರ ಒಂದು ಪುಷ್ಕಳವಾದ ರಾಜಭೋಜನ ಅಂತ ಹೇಳ್ಬೋದು. ಇನ್ನುಳಿದಂತೆ ನಾನು 15-20 ವರ್ಷ ಆಯಿತು ಅಂತ ಇಟ್ಕೊಳ್ಳಿ ನಮ್ಮ ಒಂದು ಮೀಲ್ ಡಯಟ್ ಫಾಲೋ ಮಾಡಿ. ವಂಡರ್ಫುಲ್. ತಮಗೆ ಅಂದರೆ ಯಾವತ್ತು ಸಿನಿಮಾ ಸಾಹಿತ್ಯ ಬರಿಬೇಕು ಅಂತ ಅನ್ಸಿಲ್ವಾ ಸರ್? ಇಲ್ಲ, ಅದನ್ನು ಹೇಗೆ ಬರೀಲಿಕ್ಕೆ, ತಾನಾಗೆ ಒಲಿದು ಬರಬೇಕು. ಈಗ ನಾನು ಏನನ್ನೇ ಬರೆದ್ರೂ ಅದು ಒಂದು ಪ್ರಸಾದ, ಎಲ್ಲಿಂದಲೋ ಬರುವಂಥದ್ದು, ಒಂದು ಡಿವೈನ್ ಅಷ್ಟೇ.